ವಿಡಿಯೋನ ಮಾಡ್ತೀನಿ. ಮತ್ತು ಈ ಥರ ರೈತರುಗಳು ದಯಮಾಡಿ ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಬೇಡಿ. ನಮ್ಮ ಜೀವ ಇದ್ರೇ ಎಷ್ಟು ಬೇಕಾದರೂ ದುಡಿಬೋದು. ಇವತ್ತೆಲ್ಲ ನಾಳೆ ಸಾಲ ತೀರುತ್ತೆ, ಸರ್ಕಾರ ಕೊಡುತ್ತೆ ಅಂತಲೇ ನೀವು ಕಾಯಕ್ಕೆ ಹೋಗಬೇಡಿ. ನಿಮ್ಮ ಕಾಯಕ ಏನಿದೆ ನೀವು ಮಾಡಿ. ಆಮೇಲೆ ನಾನು ಈಗ ಹುಡುಗರುಗಳು ಏನು ಯಂಗ್ಸ್ಟರ್ಗಳು ಹೈನುಗಾರಿಕೆಗೆ ಬರ್ತಾಯಿದ್ದೀರಿ ಅಥವಾ ಒಂದು ರೈತರು ಒಂದು ಕೃಷಿ ಮಾಡಲಿಕ್ಕೆ ಬರ್ತಾಯಿದ್ದೀರಿ, ನೀವೆಲ್ಲರೂ ಕೂಡ ಜಾಸ್ತಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಸ್ನೇಹಿತರೆ, ಇವತ್ತಿಂದ ನಾನು ಬೆಳಗ್ಗೆ ಹೊತ್ತು ನಿಮಗೆ ವಿಜಯವಾಣಿ ಪೇಪರಲ್ಲಿ ನಮ್ಮ ರೈತರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಅದನ್ನು ನಾನು ನಿಮ್ಮ ಮುಂದೆ ಹಂಚ್ಕೋತೀನಿ. 1.25 ಲಕ್ಷ ಅಡಿಕೆ ಮರಗಳು ನೆಲಸಮಾಗಿವೆ. ಹೆಂಗೆ ಅಂತಂದರೆ ನೋಡಿ, ನಮ್ಮ ರೈತರುಗಳಿಗೆ ಏನೇನು ಸಮಸ್ಯೆ ಆಗುತ್ತೆ ಅಂದರೆ, ಜಾಸ್ತಿ ಮಳೆ ಹೋದ್ರೂ ಕಷ್ಟ, ಜಾಸ್ತಿ ಮಳೆ ಹುಯ್ನಿಲ್ಲ ಅಂದ್ರೂ ಕಷ್ಟ. ಈ ಮಧ್ಯದಲ್ಲಿ ನಮ್ಮ ರೈತರು ಸಿಗಾಕೊಂಡ್ಬಿಡ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಈಗ ನೋಡಿ, 11.25 ಲಕ್ಷ ಒಂದು ಅಡಿಕೆ ಗಿಡಗಳು ನಾಶವಾಗಿದೆ ಅಂದರೆ ಅವನಿಗೆ ಎಷ್ಟು ನೋವಾಗಿರುತ್ತೆ. ಆದ್ದರಿಂದ ಸರ್ಕಾರಗಳು ದಯಮಾಡಿ ಆ ಮರಗಳಿಗೆ, ಎಷ್ಟು ಮರಗಳು ಹೋಗಿದ್ದೇವೆ ರೈತನವು, ಆ ಮರಗಳಿಗೆ ಸರಿಯಾದ ಸಹಾಯಧನ ಕೊಡಿ. ಯಾಕೆಂದ್ರೆ ಸಹಾಯಧನ ಅಂತಂದರೆ ಒಂದು ಮರಕ್ಕೆ 5,000ನೋ 10,000ನೋ ಕೊಟ್ಟರೆ ಆಗಲ್ಲ. ಯಾಕೆ ಅಂದರೆ ಅದು ಅವನು ಒಂದು ಮರನ ಸುಮಾರು ವರ್ಷ ಬೆಳೆಸಿರ್ತಾನೆ, 5 ವರ್ಷ 6 ವರ್ಷ, ಅದರಿಂದ 1 ರೂಪಾಯಿನೂ ತಗೊಳ್ದಂಗೆ ಆ ಮರನ ಬೆಳೆಸಿರ್ತಾನೆ. ಅದೊಂದು 20-30 ವರ್ಷ ನನಗೆ ಅದು ಲಾಭ ಕೊಡುತ್ತೆ ಅಂತ ಬೆಳೆಸಿರ್ತಾನೆ. ಅದರಿಂದ ಆ 20 ವರ್ಷ ಅಥವಾ 30 ವರ್ಷ ಏನು ಲಾಭಾಂಶ ಅವ್ನು ಮಾಡ್ತಾನೋ ಆ ಅಂಶ ಲೆಕ್ಕಾಚಾರ ಹಾಕೊಂಡು ಅವನಿಗೆ ಕೊಡಬೇಕು ನಮ್ಮ ಸರ್ಕಾರ, ಯಾವುದೇ ಇರಲಿ. ದಯಮಾಡಿ ನಮ್ಮ ಕಡೆಯಿಂದ ಅದೊಂದು ರಿಕ್ವೆಸ್ಟು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸ್ನೇಹಿತರೆ, ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಪೇಪರಲ್ಲಿ ನೋಡಿರೋ ಪ್ರಕಾರ 2023ರಿಂದ ಇಲ್ಲಿವರೆಗೂ 5,394 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಂತೆ ನಮ್ಮ ಕರ್ನಾಟಕದಲ್ಲಿ. ಆಮೇಲೆ ಇನ್ನೊಂದು ಅಚ್ಚರಿ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಭಾರತ ದೇಶದಲ್ಲೇ 2ನೇ ಸ್ಥಾನವಂತೆ ನಮ್ಮ ಕರ್ನಾಟಕ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ, ಅದು ರೈತರುಗಳು. ಅದರಿಂದ ದಯಮಾಡಿ ನಮ್ಮ ರೈತರುಗಳು ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೆ? ಒಂದು ಸೈಡ್ ಆದರೆ ಇನ್ನೊಂದು ಸೈಡು ಯಾಕೆ ಮಾಡ್ಕೋಬೇಕು ಅಂತ. ಈಗ ಒಂದು ಸೈಡ್ ಹೆಂಗಾಗುತ್ತೆ ಅಂತಂದರೆ ಸ್ನೇಹಿತರೆ, ನಮ್ಮ ರೈತರುಗಳು ಒಂದು ಬೆಳೆ ಬೆಳೀತಾರೆ. ಈಗ ಅಲ್ಲಿ ಹಿಂದೆ ನೋಡ್ದಂಗೆ ಮಳೆ ಓದ್ಬಿಟ್ಟು ಸಿಕ್ಕಾಬಟ್ಟೆ ಮಳೆ ಹೋದಾಗ ಬೆಳೆ ಹಾನಿ ಆಗುತ್ತೆ. ಅವನು ಆ ಬೆಳೆ ಬೆಳೆಯೋಕ್ಕೆ ಎಲ್ಲೋ ಸಾಲ ಸೂಲನೋ ಮಾಡಿರ್ತಾನೆ. ಅಥವಾ ಇನ್ನು ಕೆಲವುದೇನಾಗುತ್ತೆ ಅಂತಂದರೆ, ನಮ್ಮ ರೈತರುಗಳಿಗೆ ಆ್ಯಕ್ಚುಲಿ ಯಾವ ಥರ ಆಗ್ಬಿಟ್ಟೈತೆ ಅಂತಂದರೆ, ಒಂದು ಪಂಚಾಯತಿಗೆ ಹೋಗಿ ಅಥವಾ ಒಂದು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಥವಾ ಎಲ್ಲೋ ಅವ್ನಿಗೇನು ಒಂದು ಪಾಣಿ ತಿದ್ದುಪಡಿ ಆಗಲಿ, ಪೋರ್ಡ್ ಮಾಡಿಸೋದೇ ಆಗಲಿ, ಎಷ್ಟು ಹಿಂಸೆ ಅಂತಂದರೆ ಎಲ್ಲದಕ್ಕೂ ಲಂಚ ಕೊಡಬೇಕು. ಒಂದು ಏನಪ್ಪ ಅಂತಂದರೆ, ಏನಾದರೂ ಬೆಳೆ ಬೆಳಿಬೇಕು ಹೋದಾಗ ಆ ಬೆಳೆ ಬೆಳಿತೀವಲ್ಲ ಅದಕ್ಕೆ ದುಡ್ಡು ಹಾಕ್ಬೇಕು ನಾವು. ಆ ದುಡ್ಡು ಹಾಕಿದಾಗ ಅದು ರಿಟರ್ನ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಸರ್ಕಾರಿ ಕೆಲಸದಲ್ಲಿ ಇರ್ತಾರೆ, ಅವರಿಗೆ ಪರ್ಮನೆಂಟ್ ಸಂಬಳ ಇರ್ತದೆ, ಅಥವಾ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಇಂತಿಷ್ಟೇ ಸಂಬಳ ಅಂತ ಇರ್ತದೆ. ಆದರೆ ನಮ್ಮ ರೈತನಿಗೆ ಯಾವುದೇ ಸಂಬಳ ಇರಲ್ಲ. ಅವನೇನು ಮಾಡ್ತಾನೆ, ದುಡಿತಾನೆ. ಬೆಳಗ್ಗೆ ರಾತ್ರಿಯಿಂದನೇ, ಬೆಳಗ್ಗೆ ಇನ್ನೂ 5 ಗಂಟೆಯಿಂದ ಎದ್ದು ರಾತ್ರಿ ಎಲ್ಲ ದುಡಿತಾನೆ. ನೈಟು 12 ಗಂಟೆ ಕರೆಂಟ್ ಬಂದರೂ ಕೂಡ ನೀರು ಬಿಡೋಕ್ಕೆ ಹೋಗ್ತಾನೆ. ಅಷ್ಟೆಲ್ಲ ಮಾಡಿದಾಗಲೂ ಕೂಡ ಅವನಿಗೆ ಲಾಸ್ಟಿಗೆ ಸಿಗೋದೇನು? ಇದೇ ಆತ್ಮಹತ್ಯೆ. ಯಾಕೆ ಅಂತಂದರೆ ಏನರಲ್ಲೂ ಲಾಭ ಇಲ್ಲ. ಇವತ್ತಿರೋ ರೇಟ್ ನಾಳೆ ಇರಲ್ಲ, ನಾಳೆ ಇರೋ ರೇಟ್ ನಾಡ್ದಿರಲ್ಲ. ಮಾರ್ಕೆಟಲ್ಲಿ ನಮಗೆ ಸಿಗಬೇಕಾದಂತಹ ರೇಟ್ ಸಿಗ್ತಾ ಇಲ್ಲ ಮಾರ್ಕೆಟ್ಗಳಲ್ಲಿ. ನಮ್ಮ ಹತ್ರ ಒಂದು ಮೂಟೆ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ತಗೊಂಡ್ರೆ ಮಾರೋರು ಲಾಭ ಮಾಡ್ಕೋತಾ ಇದ್ದಾರೆ. ಆದರೆ ನಮ್ಮ ರೈತರುಗಳಿಗೆ ಯಾವುದೇ ಲಾಭ ಆಗ್ತಾ ಇಲ್ಲ. ಯಾವುದೇ ಬೆಳೆ ಆಗಲಿ ನೋಡಿ, ಈಗ ಶುಂಠಿ ಉದಾಹರಣೆಗೆ ಶುಂಠಿ ತೊಗೊಂಡ್ರೆ, ಶುಂಠಿ ಇವತ್ತೆಲ್ಲ 7,000 8,000 ಐತೆ ಅಂತ ನ್ಯೂಸು. ಆದರೆ ಹೋದ ಸತಿ 800 ರೂಪಾಯಿಗೂ ಕೇಳೋರಿಲ್ಲ, 500 ರೂಪಾಯಿಗೂ ಕೇಳೋರಿಲ್ಲ. ಆ ಥರ ಆದಾಗ ರೈತ ಏನು ಮಾಡ್ತಾನೆ? ಒಂದು ಎಕರೆಗೆ ಹೆಂಗೆ ಒಂದು ಖರ್ಚು ವೆಚ್ಚಗಳು, ಒಂದು 3 ಲಕ್ಷ ರೂಪಾಯಿ ಖರ್ಚು ವೆಚ್ಚಗಳು ಬರುತ್ತೆ. 2.5ರಿಂದ 3.5 ಅವ್ರು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಒಂದು ಅನುಭವದ ಪ್ರಕಾರ ಒಂದು 2.5 ಲಕ್ಷದಿಂದ 3.5 ಲಕ್ಷ ರೂಪಾಯಿ ಆಗ್ಬೋದು ಒಂದು ಎಕರೆಗೆ. ಅವನು ಒಂದು ಎಕರೆಗೆ 2.5 ಲಕ್ಷದಿಂದ 3 ಲಕ್ಷ ರೂಪಾಯಿ ತಗೊಂಡು ಅಲ್ಲಿ ಒಂದೊಂದು ಸತಿ ಏನಾಗ್ತದೆ, ಇಳುವರಿನೇ ಬರಲ್ಲ. ಮೇಲ್ಗಡೆ ಪೈರು ಚೆನ್ನಾಗಿರುತ್ತೆ, ಕೆಳಗಡೆ ಹೊಂಟೋಗಿರ್ತದೆ. ಈ ಥರ ಎಲ್ಲ ಆದಾಗ ರೈತ ಸಾಲ ಮಾಡಿ, ಬಡ್ಡಿ ಸಾಲ ಮಾಡಿರ್ತಾನೆ, ಮತ್ತು ಬ್ಯಾಂಕಲ್ಲಿ ಸಾಲ ಮಾಡಿರ್ತಾನೆ. ಅದರಿಂದ ನಮ್ಮ ಯಾವುದೇ ಸರ್ಕಾರ ಆಗಿರಲಿ ಅಥವಾ ಯಾವುದೇ ಇಲ್ಲಿ ಒಂದು ಇಲಾಖೆಗಳಾಗಿರಲಿ, ನಮ್ಮ ರೈತರಿಗೆ ಮುಕ್ತವಾಗಿ ನೀವು ಸಬ್ಸಿಡಿನೇ ಆಗಲಿ ಕೊಡಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ, ಸಬ್ಸಿಡಿ ನಮ್ಮ ಎಷ್ಟು ಜನ ರೈತರಿಗೆ ಸಿಕ್ಕಿದೆ ಅನ್ನೋದು ನಮಗೆ
ಅಷ್ಟು ಕನ್ಫರ್ಮ್ ಇಲ್ಲ. ಯಾಕೆಂದರೆ 100ಕ್ಕೆ ಒಬ್ಬಂಗೂ ಸಿಗೋ ಡೌಟು ಸಬ್ಸಿಡಿ. ಅದ್ರ ಬಗ್ಗೆನೇ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಮತ್ತು ಈ ಥರ ರೈತರುಗಳು ದಯಮಾಡಿ ಯಾರೂ ಕೂಡ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಬೇಡಿ. ನಮ್ಮ ಜೀವ ಇದ್ರೇ ಎಷ್ಟು ಬೇಕಾದರೂ ದುಡಿಬೋದು. ಇವತ್ತೆಲ್ಲ ನಾಳೆ ಸಾಲ ತೀರುತ್ತೆ, ಸರ್ಕಾರ ಕೊಡುತ್ತೆ ಅಂತಲೇ ನೀವು ಕಾಯಕ್ಕೆ ಹೋಗಬೇಡಿ. ನಿಮ್ಮ ಕಾಯಕ ಏನಿದೆ ನೀವು ಮಾಡಿ. ಆಮೇಲೆ ನಾನು ಈಗ ಹುಡುಗರುಗಳು ಏನು ಯಂಗ್ಸ್ಟರ್ಗಳು ಹೈನುಗಾರಿಕೆಗೆ ಬರ್ತಾಯಿದ್ದೀರಿ, ಅಥವಾ ಒಂದು ರೈತರು ಒಂದು ಕೃಷಿ ಮಾಡಲಿಕ್ಕೆ ಬರ್ತಾಯಿದ್ದೀರಿ, ನೀವೆಲ್ಲರೂ ಕೂಡ ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ನೀವು ಲಾಂಗ್ ಟರ್ಮ್ ಆಗಿರೋಂಥ ಬೆಳೆಗಳ ಬಗ್ಗೆ ನೀವು ಫೋಕಸ್ ಕೊಡಿ. ಈಗ ನೀವು ಕೆಲವರು ಟೊಮೊಟೊ ಬೆಳೆಯೋದು, ತರಕಾರಿ ಬೆಳೆಯೋಕ್ಕೆ ಯಾರ್ಯಾರು ಹೋಗ್ತೀರಾ ಅವರು ಭಾಳ ಗಮನವಿಟ್ಟು ತರಕಾರಿ ಬೆಳೀರಿ. ಯಾಕೆಂದರೆ ತರಕಾರಿ ಬೆಳೆಯೋದ್ರಲ್ಲಿ ತುಂಬ ಕಷ್ಟ ಇದೆ. ರೈಟು ಯಾವಾಗ ಹೆಂಗಾಗುತ್ತೆ ಅಂತ ಗೊತ್ತಾಗಲ್ಲ. ಒಂಥರ ಶೇರ್ ಮಾರ್ಕೆಟ್ ಇದ್ದಂಗೆ ಅದು. ಅದರಿಂದ ಸ್ವಲ್ಪ ನೀವು ಈಗ ಉದಾಹರಣೆ ಒಂದು 2 ಎಕರೆ ಜಮೀನಿತ್ತು ಅಂತ ಅಂದ್ಕೊಳ್ಳಿ. ಅಟ್ಲೀಸ್ಟು ನೀವು ಅದೇನು ಮಾಡಬೇಕು ಅಂದರೆ 1 ಎಕರೆ ತೆಂಗು ಹಾಕೊಳ್ಳಿ, ಇನ್ನೊಂದು ಎಕರೆ ಖಾಲಿ ಬಿಡಿ. ಅದರಲ್ಲಿ ಒಂದು ಟೈಮು ರಾಗಿ ಬೆಳೀರಿ. ಈಗೆಲ್ಲ ರಾಗಿ ತುಂಬ ಚೆನ್ನಾಗಿ ರೈಟ್ ಇದೆ, ಏನು ಸಮಸ್ಯೆ ಇಲ್ಲ. ರಾಗಿ ಬೆಳೀರಿ ನೀವು. ಮತ್ತು ಒಂದು ಟೈಮ್ ಬೆಳೀರಿ. ಇನ್ನು 3 ತಿಂಗಳು ಬೆಳೆ ಅಂದರೆ 4 ತಿಂಗಳು ಟೈಮ್ ಹಿಡಿಯುತ್ತೆ. ಇನ್ನೊಂದು 8 ತಿಂಗಳು ಇರ್ತದೆ. ಅದರಲ್ಲಿ ನೀವು ಬೇಕಾದ್ರೆ ತರಕಾರಿ ಬೆಳೀರಿ. ಅದು 1 ಟೈಮ್ ಬೆಳ್ಕೊಂಡು ಅದ್ರ ಪರ್ಯಾಯವಾಗಿ ಏನಾದ್ರು ಒಂದು ಪರ್ಮನೆಂಟ್ ಆಗಿರುವಂಥದ್ದನ್ನೇ ಬೆಳ್ಕೊಳ್ಳಿ. ಆ ಥರ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಈ ಥರ ರೈತರುಗಳೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು ತುಂಬ ತಪ್ಪು. ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಪೇಪರ್ಗಳಲ್ಲಿ ನಮ್ಮ ರೈತರಿಗೆ ಸಂಬಂಧಿಸಿದಂಥ ಏನಾದರೂ ನ್ಯೂಸ್ ಇದ್ದರೆ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ, ಸಿಂಪಲ್ಲಾಗಿ ಹಂಚ್ಕೋತೀನಿ. ಅದೇ ನೋಡ್ತಾ ಇದ್ದೆ ಸ್ನೇಹಿತರೆ, ಇವತ್ತು ಈ ಆತ್ಮಹತ್ಯೆ ಅನ್ನೋದು ಐತಲ್ಲ ನನಗೆ ಭಾಳ ನೋವುಂಟು ಮಾಡ್ತದೆ. ಯಾಕೆಂದರೆ ಭೂಮಿ ಮೇಲೆ ನಮ್ಮನ್ನ ದೇವ್ರುಗಳು ಇಲ್ಲಿ ಕಳಿಸಿದ್ದಾರೆ ಏನೋ ಒಂದು ಕಾರ್ಯ ಮಾಡಲಿಕ್ಕೋಸ್ಕರ. ಅದನ್ನು ನೀವು ಮರೆತುಬಿಟ್ಟು ಏನೋ ಸಣ್ಣ ಪುಟ್ಟ ಸಾಲ ಆಗುತ್ತೆ ಅಂತ ಅಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಿಮ್ಮ ನಂಬ್ಕೊಂಡು ನಿಮ್ಮ ಕುಟುಂಬ ಜೀವನ ಮಾಡ್ತಾ ಇರ್ತದೆ. ನೀವು ಹೋದ್ಮೇಲೆ ನಿಮ್ಮ ಕುಟುಂಬದ ಯಾವ ಪರಿಸ್ಥಿತಿ ಇರುತ್ತೆ ಅಂತ ನೀವು ಯಾವತ್ತೂ ಯೋಚನೆ ಮಾಡಿರಲ್ಲ. ಯೋಚನೆ ಮಾಡಿದರೆ ಈ ಥರ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಲ್ಲ. ಯಾರೇ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯಮಾಡಿ ಯಾರಿಗೆ ನಿಮ್ಮ ಅಕ್ಕಪಕ್ಕ ಅಥವಾ ನಿಮ್ಮ ಸ್ನೇಹಿತರುಗಳು ಯಾರು ಈ ಥರ ಸಾಲ ಸುಳಿಯದೆ ಸಿಕ್ಕಾಕೊಂಡಿದ್ರೆ ಅವ್ರಿಗೆ ದಯಮಾಡಿ ನೀವು ಧೈರ್ಯ ಹೇಳಿ. ಆಗ ಧೈರ್ಯನೇ ಎಷ್ಟೋ ದಿವಸ ಅವನ್ನ ತಳ್ಳುತ್ತೆ. ಅಷ್ಟೊತ್ತೊಂದು ಲೈಫ್ ಒಂದು ಸ್ವಲ್ಪ ಬೆಟರ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲೇ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.